ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತಿದೆಯಾ ಅನ್ನುವಂತಹ ಅನುಮಾನ ಮೂಡಿರುವಂಥದ್ದು. ಅದಕ್ಕೆ ಒಂದು ರೀತಿಯಾಗಿ ಪುಷ್ಟಿ ನೀಡುವಂತೆ ರೌಡಿ ಶೀಟರ್ ವಿಲ್ಸಂಗಡ ನಾಗ ಜೊತೆಗೆ ಆತನ ಮ್ಯಾನೇಜರ್ ಹಾಗೆಯೇ ಆತನು ಕೂಡ ಕೂತ್ಕೊಂಡು ಸಿಗರೇಟ್ ಸೇದುತ್ತಾ ಟೀ ಕುಡಿತಿರುವಂತಹ ಫೋಟೋಸ್ ಇದಕ್ಕೆ ವೈರಲ್ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ನಾಗರಾಜ್ ಅವರ ಮಾತಾಡ್ಸೋಣ ನಾನು. ಸರ್, ಆ ಫೋಟೋ ಬಹುಶಃ ನೀವು ಗಮನಿಸಿರ್ತೀರಾ. ಈ ಒಂದು ಫೋಟೋ ಬಗ್ಗೆ ತಮ್ಮ ರಿಯಾಕ್ಷನ್ ಹೇಳೋದಾದ್ರೆ ಸರ್, ಅಂದ್ರೆ ಈ ಒಂದು ಫೋಟೋನ ನೋಡಿದ ಮೇಲೆ ಜೈಲಿನಲ್ಲಿರುವಂತಹ ಖೈದಿಗಳಿಗೆ ಇಷ್ಟೆಲ್ಲ ಸಿಗತ್ತಾ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಇರುವಂಥದ್ದು, ಕ್ವಶನ್ ಕೂಡ ಮೂಡುತ್ತೆ. ನಿಜಕ್ಕೂ ಸಿಗತ್ತಾ ಸರ್ ಇಷ್ಟೆಲ್ಲ ಅಂತ? ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ನೋಡಿದ್ರೆ ಗೊತ್ತಾಗಲ್ವಾ, ಇದೆಲ್ಲ ಸಿಗ್ತಾ ಇದೆ, ಇವು ಅನುಭವಿಸ್ತಾ ಇದ್ದಾರೆ, ಅದು ಜೈಲ್ ಫೋಟೋನೇ ಅಂತ ಇವಾಗ ಡೇಟಿಗಿದೆ ಅಂತ ಹೇಳಿದರೆ ನಂಬಬೇಕಾಗುತ್ತೆ. ಆದರೆ ನ್ಯಾಯದ ಪ್ರಕಾರ ಅಥವಾ ಕಾನೂನು ಪ್ರಕಾರ ಅದು ಅವಕಾಶ ಇದೆಯಾ? ನಮಗೆ ಗೊತ್ತಿದ್ದಾಗೆ ಇತ್ತೀಚೆಗಷ್ಟೇ ನ್ಯಾಯಾಲಯ ಆದೇಶ ಮಾಡಿದೆ, ಮನೆ ಊಟ ಕೂಡ ರೆಫ್ಯೂಸ್ ಮಾಡಿದ್ದಾರೆ. ಅಂದರೆ ಮನೆ ಊಟಕ್ಕಿಂತ ಇದು ಚೀಪಾ ಅಥವಾ ಕಾಸ್ಟ್ಲಿನಾ ಅಥವಾ ಇದು ಗಂಭೀರವಾದ ಪ್ರಕರಣನ? ಇದು ನಿಜವಾಗ್ಲೂ ಅದಕ್ಕಿಂತ ಗಂಭೀರವಾದ ಪ್ರಕರಣ. ಯಾಕೆ ಹೇಳ್ತೀನಂದರೆ, ಸಿಗರೇಟ್ ಅಂದರೆ ಅದು ಒಂದು ರೀತಿ ಮಾದಕ ವಸ್ತುಗಳು ಇರ್ಬೋದು, ಇನ್ನೊಂದು ಇರ್ಬೋದು, ಏನೇ ಇರ್ಬೋದು, ಅದು ಅಲ್ಲಿ ಜೈಲಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ. ಇನ್ನು ಮಾದಕ ವಸ್ತುಗಳನ್ನು ಕೂಡ ಬಳಸ್ಬೋದೇನೋ, ಯಾರಿಗೆ ಗೊತ್ತು? ಅದಕ್ಕೆ ನಾನು ಹೇಳಿದೆ, ಒಂದು ಅಪನಂಬಿಕೆ ಬರುವಂಥ ನಡೆ ಇದು. ಜೈಲಿನ ಒಂದು ನ್ಯಾಯಾಂಗದ ಒಂದು ವ್ಯವಸ್ಥೆಗೇ ಅಪನಂಬಿಕೆ ಬರುವಂಥ ವ್ಯವಸ್ಥೆ ಇದು. ಭಾಳ ಖಂಡನೀಯ. ಯಾರೇ ಅಧಿಕಾರಿಗಳು ಮಾಡಿರಲಿ, ಇದನ್ನು ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ, ಅದನ್ನು ಅವರ ವಿರುದ್ಧ ಕ್ರಮ ಆಗಬೇಕು. ಆ ಕ್ರಮ ಆದಾಗ ಮಾತ್ರ ಇದಕ್ಕೆ ಸಮಂಜಸವಾದಂಥ ಒಂದು ನಡ್ಕೊಂಡಿದ್ದಾರೆ ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಮೇಲೆ ಒಂದು ಗೌರವ ಬರ್ತದೆ, ಜೈಲದು ಕೂಡ ಸುಧಾರಿಸ್ಬೋದು. ಸರ್, ಅಂದರೆ ಜೈಲಲ್ಲಿ ಸಿಗರೇಟು ಬೀಡಿಗೆ ಅವಕಾಶ ಇದೆಯಾ ಸರ್ ತಗೊಳ್ಳೋದಕ್ಕೆ? ಸಿಗರೇಟು ಬೀಡಿಗೆ ಅವಕಾಶ ಇದೆ ಕೆಲವರಿಗೆ ಮಾತ್ರ, ಕಾನ್ವಿಕ್ಟ್ಸ್ಗೆ. ಈ ಅಂಡರ್ ಟ್ರಯಲ್ಸ್ಗೆ ಅವೆಲ್ಲ ಇಲ್ಲ ಅಂತ ನನ್ನ ಭಾವನೆ. ಬಟ್ ಏನೇ ಇದ್ದರೂ ಕೂಡ ನಿಯಮದ ಪ್ರಕಾರ ಆಗಬೇಕು, ಅದೊಂದು ಝೋನ್ ಇದೆ, ಝೋನ್ ಪ್ರಕಾರ ಹೋಗುತ್ತೆ. ಇಲ್ಲಿ ಏನಿದೆ ಅದು ಡಾಕ್ಟ್ರು ಅವರೆಲ್ಲ ರೆಕಮೆಂಡ್ ಮಾಡಬೇಕು. ಏನೋ ಅವನು ಅಡಿಕ್ಟ್ ಇದ್ದರೆ, ಅದೇನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಲ್ಲಿ ಆ ಪ್ರಕಾರನೇ ಹೋಗಬೇಕು. ಇವತ್ತು ನಾವು ನೋಡಿದ್ರೆ ಇದು ಒಂದು ವಿಹಾರ, ಏನು ಒಂದು ರೆಸಾರ್ಟ್ಗೆ ಹೋದರೆ ಏನು ಕೂತ್ಕೊಂಡು ಮಾಡ್ತಾರಲ್ಲ, ಆ ಟೈಪ್ ಇದೆ. ಆ ಟೈಪ್ ಇದ್ದರೆ ನೀವು ಅಂದಾಜು ಮಾಡ್ಬೋದು, ಯಾರೇ ಬೇಕಾದರೂ ಅಂದಾಜು ಮಾಡ್ಬೋದು. ಇದು ಕಾನೂನು ಬಾಹಿರವಾಗಿ ನಡೀತಾ ಇದೆ. ಯಾವುದೇ ಒಂದು ಅಲ್ಲಿ ಕಾನೂನಿಗೆ ಗೌರವ ತೋರಿಸುವಂಥ ರೀತಿಯಲ್ಲಿ ಯಾರೂ ನಡ್ಕೊಳ್ತಾ ಇಲ್ಲ ಅಂತ ನಾನು ಭಾವನೆ. ಸರ್, ಈ ಕಡೆ ಒಂದು ಕಡೆ ತನಿಖಾಧಿಕಾರಿಗಳು ಸಾಕಷ್ಟು ಸಾಕ್ಷ್ಯನ ಸಂಗ್ರಹ ಮಾಡ್ತಿದ್ದಾರೆ. ಇಂತಹ ಒಂದು ಜೈಲಲ್ಲಿ ನಡೀತಿರುವಂಥ ಘಟನೆ ನೋಡಿದಾಗ ಬಹುಶಃ ಮಾನಸಿಕವಾಗಿ ಕುಗ್ಗುವಂತಹ ಕೆಲಸ ಅಲ್ವಾ ಸರ್ ಇದು? ನಾವೇನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಅಲ್ಲಿ ನೋಡಿದ್ರೆ ಆರಾಮಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಖಂಡಿತವಾಗಲೂ ಜವಾಬ್ದಾರಿಯಿಂದ ಜಾರ್ಕೊಳ್ಳುವಂಥ ಕೆಲಸ ಇದು. ಯಾಕೆಂದರೆ ಎಷ್ಟು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಟೈಪ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ನಡೀತಾ ಇದೆಯಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ ಕುಗ್ಗೋಗ್ತಾರೆ. ಏನಪ್ಪ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ ಇವರು ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಇವ್ರನ್ನ ನಾಳೆ ದಿವಸ ಅವ್ರಿಗೆ ಏನು ತೊಂದರೆ ಮಾಡ್ಬೋದು ಅಂತ. ಯಾಕೆಂದರೆ ಒಂದು ಕಡೆ ನಟೋರಿಯಸ್ ರೌಡಿ, ಅವನು ಏನು ನೀವು ಹೇಳಿದಾಗೆ ಸಾಕಷ್ಟು ಕೊಲೆಗಳು ಮಾಡಿದ್ದಾನೆ. ಇಲ್ಲಿ ಅವನ ಸವಾಸ ಏನು ಆ್ಯಸ್ ಇಫ್ ಬಾಯ್ ಫ್ರೆಂಡ್ ಥರ ಇದ್ದಾನೆ ಅವನು. ಆಗಿದ್ದ ಮೇಲೆ ನಾಳೆ ನಮ್ಮ ಗತಿ ಏನು ಅಂತ ಒಂದು ಕೆಲವರು ಯೋಚನೆ ಮಾಡುವಂಥ ಪರಿಸ್ಥಿತಿನೂ ಇದೆ. ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯರು, ಯಾರಾದ್ರಲ್ಲೂ ರೇಣುಕಾಸ್ವಾಮಿಯವರ ತಂದೆ ತಾಯಿ ಇರ್ಬೋದು, ಅವರು ಏನು ಅಂದ್ಕೊಳ್ತಾರೆ, ನೊಂದವ್ರು ಏನು ಅಂದ್ಕೊಳ್ತಾರೆ, ಇದು ಪ್ರಶ್ನೆ. ಇದಕ್ಕೆ ಕಾನೂನಿಗೆ ಗೌರವ ಬರಬೇಕಾದ್ರೆ ಜೈಲು ಕೂಡ ಸರಿಯಾಗಿ ನಡ್ಕೊಳ್ಬೇಕು. ಸರ್, ಈಗ ಕೊನೆಯದಾಗಿ ಇಂತಹ ಒಂದು ಫೋಟೋ ವೈರಲ್ ಆದಾಗ ಬಲಿಪಶುವಾಗುವಂಥದ್ದು ಅಲ್ಲಿದ್ದಂತಹ ಸಿಬ್ಬಂದಿಗಳು, ಕರ್ತವ್ಯಕ್ಕೆ ನಿಯೋಜನೆ ಆಗಿರುವಂಥ ಬಹುಶಃ ಅಧಿಕಾರಿಗಳು ಮಟ್ಟಕ್ಕೆ, ಸರ್ಕಾರದ ಮಟ್ಟಕ್ಕೆ ಅವರ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯನಾ ಅಂತೇಳಿ. ಯಾಕಂದರೆ ಕೊನೆಗೆ ಸಸ್ಪೆಂಡ್ ಮಾಡೋದಲ್ಲಿ ಈ ಕೆಲಸಕ್ಕಿರುವಂಥ ಸಿಬ್ಬಂದಿಗಳು, ಸೊ ಅವ್ರು ಬಲಿ ಆಗ್ತಾರೆ. ಅಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯುತ್ತೆ, ಅವ್ರು ಜಾರ್ಕೊಳ್ತಾರ ಅಂತ ಹೇಳಿ. ಅಧಿಕಾರಿಗಳು ಜಾರ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್. ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ. CCTV ಇದೆ ಇವತ್ತು. ಅದು ನನಗೆ ಆ ಏರಿಯಾ ಕವರ್ ಆಗಿಲ್ಲ ಅಂತಲ್ಲ, ಅವರು ಚೇಂಬರ್ಗೆ ಹೋಗಿ CCTV ಒಂದೊಂದು ಬೀಟಿದು ಕೂಡ ಅವರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಇದ್ರೆ ಏನು ಮೌನಂ ಸಮ್ಮತಿ ಸೂಚಕಂ ಅಂತ. ಹಾಗಾದರೆ ಅವರು ಕೂಡ ಪರ್ಮಿಷನ್ ಕೊಟ್ಟಾಗ್ತದೆ, ಅವ್ರ ಮೇಲೂ ಕ್ರಮ ಆಗಬೇಕು. ಸೊ ಇದಿಷ್ಟು ಕೂಡ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಆಗಿರುವಂತಹ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ರಾಜಪ್ಪಾಜಿನಾಗ್, TV9 ಬೆಂಗಳೂರು.